ದೆಹಲಿ ಸ್ಫೋಟ ಪ್ರಕರಣ ವಿಮಾನ ಪ್ರಯಾಣಿಕರಿಗೆ ಒಂದು ತರಹದ ನೋಟಿಸ್ ಕೊಡಲಾಗಿದೆ, ಅರ್ಥಾತ್ ಅಲರ್ಟ್ ನೋಟಿಸ್. ಬೆಂಗಳೂರು ಏರ್ಪೋರ್ಟ್ ನಿಂದ ವಿಶೇಷ ಸೂಚನೆ ಕೊಡಲಾಗಿದೆ. ದೆಹಲಿ ಸ್ಫೋಟ ಪ್ರಕರಣದ ಹಿನ್ನೆಲೆ ವಿಮಾನ ಪ್ರಯಾಣಿಕರಿಗೆ ಗಮನಿಸಬೇಕಾದ ಸೂಚನೆ ಕೊಡಲಾಗಿದೆ. ಇದು ನಮ್ಮದೇ ಬೆಂಗಳೂರಿನ ಏರ್ಪೋರ್ಟ್ ನಿಂದ ವಿಶೇಷ ಸೂಚನೆ. ದೇಶಾದ್ಯಂತ ಎಲ್ಲ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್, ಟೈಟ್ ಸೆಕ್ಯೂರಿಟಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಅವಧಿಗಿಂತ ಮುಂಚಿತವಾಗಿ ಆಗಮಿಸುವಂತೆ ಮನವಿ. ಆಡಳಿತ ಮಂಡಳಿಯಿಂದ ಪ್ರಯಾಣಿಕರಿಗೆ ಸೂಚನೆಯನ್ನು ಕೊಡಲಾಗಿದೆ. ತೀವ್ರ ತಪಾಸಣೆ ಪ್ರಕ್ರಿಯೆ ನಡೆಯುತ್ತಿರುವ ಕಾರಣ ವಿಳಂಬವಾದೀತು. 3 ಗಂಟೆಗೆ ಮುಂಚಿತವಾಗಿಯೇ ಏರ್ಪೋರ್ಟಿಗೆ ಹೋಗಬೇಕು ಅನ್ನೋದು ಏರ್ಪೋರ್ಟ್ನ ಪ್ರೋಟೋಕಾಲ್. ಯಾವುದೇ ಪ್ಯಾಸೆಂಜರ್ 3 ಗಂಟೆ ಮುಂಚೆನೇ ಹೋಗಬೇಕು. ಡೊಮೆಸ್ಟಿಕ್ ಆದರೆ 1.5 ಗಂಟೆ ಮುಂಚೆ, ಇಂಟರ್ನ್ಯಾಷನಲ್ ಆದರೆ 3 ಗಂಟೆ ಮುಂಚೆ. ಈಗ ಟೈಟ್ ಸೆಕ್ಯೂರಿಟಿ ಇರುವ ಕಾರಣ, ತಪಾಸಣೆಯ ಪ್ರಕ್ರಿಯೆ ಹೆಚ್ಚಿರುವ ಕಾರಣ, ಮುಂಚೆಲ್ಲ ನೀವು ಪ್ಯಾಂಟು ಬೆಲ್ಟು ಎಲ್ಲ ಬಿಚ್ಚಬೇಕು, ಅರ್ಥಾತ್ ಪ್ಯಾಂಟ್ ಅಲ್ಲ ಬೆಲ್ಟನ್ನೆಲ್ಲ ಬಿಚ್ಚಬೇಕಾಗಿತ್ತು. ಸಾಕಷ್ಟು ಚೆಕ್ಕಿಂಗ್ನ ಪ್ರಾಸೆಸ್ಗಳಿತ್ತು. ಈಗ ಸ್ವಲ್ಪ ಹೆಚ್ಚಾಗಿದೆ. ಇಮಿಗ್ರೇಷನ್ ನಡೆಸುವಂತಹ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಗಮನಿಸಲಾಗುತ್ತೆ. ಏನು ಅಯ್ಯನ್ಗಳೇನಾದರೂ ಧರಿಸಿರ್ತಾರಾ, ಅದರಲ್ಲೇನಾದರೂ ಆಗಿದೆಯಾ, ಅಥವಾ ಸ್ಫೋಟಕಗಳೇನಾದರೂ ಇಟ್ಕೊಂಡಿರ್ತಾವ, ಅಥವಾ ಅಮೋನಿಯಂ ನೈಟ್ರೇಟ್ನಂತಹ ಯಾರಿಗೂ ಸುಳಿವೆ ಸಿಗದಂಥ ಪೌಡರ್ಗಳನ್ನೇನಾದರೂ ಸಪ್ಲೈ ಮಾಡ್ತಿದ್ದಾರಾ, ತಗೊಂಡು ಹೋಗ್ತಾ ಇದ್ದಾರಾ, ಈ ತರಹದೊಂದು ತಪಾಸಣೆಗಳು ಇರ್ತವೆ. ಎಂದಿನಂತಲ್ಲ ಇವತ್ತಿನ ತಪಾಸಣೆ ಒಂದು ಸ್ವಲ್ಪ ಹೆಚ್ಚಿರುತ್ತೆ. ಹಾಗಾಗಿ 3 ಗಂಟೆ ಅಲ್ಲ, ನೀವು 4-5 ಗಂಟೆ ಮುಂಚಿತವಾಗಿ ಏರ್ಪೋರ್ಟಿಗೆ ಬರಬೇಕು ಅನ್ನೋ ಸೂಚನೆ. ಟಿಕೆಟ್ ಬುಕ್ಕಿಂಗ್ ಮಾಡಿದವರ ನಂಬರ್ಗಳು ಇಮಿಗ್ರೇಷನ್ ಆಫೀಸರ್ಸ್ ಜೊತೆ ಇರುತ್ತೆ. ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಇವತ್ತು ನೀವು ಸ್ವಲ್ಪ ಬೇಗನೆ ಬರಬೇಕು. ಈಗಾಗಲೇ ತಿಳಿಸಲಾಗ್ತಾ ಇದೆ ಏರ್ಪೋರ್ಟ್ನ ಯಾರೆಲ್ಲ ಇವತ್ತು ಫ್ಲೈಟ್ ಬುಕ್ಕಿಂಗ್ ಇದೆಯೋ, ಬೇರೆ ಬೇರೆ ದೇಶಕ್ಕೂ ಅಥವಾ ಬೇರೆ ಬೇರೆ ರಾಜ್ಯಕ್ಕೂ ಹೋಗುವಂಥ ಪ್ಯಾಸೆಂಜರ್ಗಳು, ಅವರಿಗೆ ಮುಂಚಿತವಾಗಿ ಇಮಿಗ್ರೇಷನ್ ಆಫೀಸರ್ಸ್ಗಳು ತಿಳಿಸಿರ್ತಾರೆ ಸ್ವಲ್ಪ ಬೇಗ ಬರಬೇಕು. ಹೈ ಅಲರ್ಟ್ ಇರತಕ್ಕಂಥ ಕಾರಣ ತಪಾಸಣೆಯ ಪ್ರಕ್ರಿಯೆಗಳು ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಫ್ಲೈಟ್ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವು ಬೇಗ ಬರಬೇಕು. ಅವಧಿಗಿಂತ ಮುಂಚಿತವಾಗಿ ಆಗಮಿಸುವಂತೆ ಮನವಿ. ಆಡಳಿತ ಮಂಡಳಿಯಿಂದ ಪ್ರಯಾಣಿಕರಿಗೆ ಸೂಚನೆ. ತೀವ್ರ ತಪಾಸಣೆ ಪ್ರಕ್ರಿಯೆ ನಡೆಯುತ್ತಿರುವಂತಹ ಕಾರಣ ವಿಳಂಬ ಆಗಬಾರದು ಅನ್ನೋ ಉದ್ದೇಶ. ಭದ್ರತಾ ಪರಿಶೀಲನೆ ಪೂರ್ಣಗೊಳಿಸಲು ಸಾಕಷ್ಟು ಸಮಯ ಬೇಕು. ಇದರಿಂದ ನಿಮ್ಮ ಪ್ರಯಾಣಕ್ಕೂ ಅನುಕೂಲವಾಗಲಿದೆ. ಪ್ರಯಾಣಿಕರು ಸಹಕರಿಸಬೇಕಾಗಿ ಆಡಳಿತ ಮಂಡಳಿ ಮನವಿಯನ್ನು ಮಾಡಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.